ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಡೈಲಿ ರೊಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಶುಕ್ರವಾರ ಅಲ್ಲ, ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಗಿದೆ. ಅದು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಲಿಂಬೆಹಣ್ಣಿನ ದೀಪನೆಲ್ಲ ಹಚ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಮನೆ ಮುಂದೆ ರಂಗೋಲಿ ಎಲ್ಲ ಹಾಕ್ಬಿಟ್ರೆ ಮನೇಲಿ ನೋಡೋಕ್ಕೆ ಒಂಥರ ಏನೋ ಲಕ್ಷಣ ಚೆನ್ನಾಗಿ ಕಾಣ್ತಾ ಇರುತ್ತೆ. ದೇವ್ರ ಮುಂದೆ ದೇವ್ರ ಪೂಜೆ ಹೂವೆಲ್ಲ ನೋಡಿಬಿಟ್ರೆ ಮನೇನ ನೋಡ್ತಾನೇ ಇರಬೇಕು ಅನ್ನೋದೊಂಥರ ಏನೋ ಖುಷಿ. ಶುಕ್ರವಾರ ಬಂತಂದರೆ ಚೆನ್ನಾಗಿ ಮನೆಯೆಲ್ಲ ಕ್ಲೀನಾಗಿ ಮಾಪೆಲ್ಲ ಹಾಕ್ಬಿಟ್ಟು ದೇವ್ರ ಮುಂದೆ ಎಲ್ಲ ಹೂವೆಲ್ಲ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂಥರ ಹಬ್ಬ ಥರ ಅನಿಸುತ್ತೆ ಅಲ್ಲ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಪೂಜೆ ಆಗಿದೆ. ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ದೀಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ಕಳಶ ಎಲ್ಲ ಇಟ್ಬಿಟ್ಟು ಕಳಶಕ್ಕೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಕಳಶ ಎಲ್ಲ ರೆಡಿಗಿದೆ. ಹಾಗೆ ಸ್ವಲ್ಪ ಪ್ರಸಾದಕ್ಕಂತ ಹೇಳ್ಬಿಟ್ಟು ಅಕ್ಕಿ ಪಾಯಸ ಮಾಡಿದ್ದೆ. ಹಾಗೆ ನಿಮ್ಮ ಹತ್ರ ಇವತ್ತೊಂದು ನಾನು ರೆಸಿಪಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಬಂದು ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದಿದ್ದು. ಇದೊಂದು ನಾನು ತೊಗೊಂಡಿದ್ದೀನಿ 2 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಅಜ್ವಾನ ಅಂದರೆ ಓಂಕಾಳು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು ಎಲ್ಲೇ ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಇದನ್ನ ಒಂದೊಂದಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಒಂದೊಂದೇ ಸಪ್ರೇಟಾಗಿ ಮಿಕ್ಸ್ ಮಾಡಬಾರ್ದು, ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದೇ ಗ್ಯಾಸ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಬ್ರೌನ್ ಕಲರ್ ಬರಬೇಕು. ಆ ಥರ ಇದನ್ನ ಫ್ರೈ ಪ್ರತಿಯೊಂದೂ ಸಪ್ರೇಟಾಗೇ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋದಲ್ಲ. ಇದನ್ನೆಲ್ಲ ನಿಧಾನವಾಗಿ ಸಪ್ರೇಟಾಗಿ ಒಂದೊಂದೇ ಫ್ರೈ ಮಾಡಬೇಕು. ಒಂದೊಂದೇ ಫ್ರೈ ಮಾಡಿದಾದಮೇಲೆ ಒಂದು 5 ನಿಮಿಷ ಇದನ್ನ ಆರೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನಾನು. ಆಗಲೇ ಬ್ರೌನ್ ಕಲರ್ ಬಂದಿದೆ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ನೋಡಿ. ಇದು ತುಂಬಾ ಒಳ್ಳೇದು. ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಇವಾಗ ಇದನ್ನೆಲ್ಲ ಎತ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಆರೋದಕ್ಕೆ ಬಿಡಬೇಕು. ಹಂಗೆ ನೆಕ್ಸ್ಟು ಓಂಕಾಳು ಅದನ್ನು ತೊಗೊಂಬಿಟ್ಟು ಫ್ರೈ ಮಾಡಬೇಕು. ಅದನ್ನೊಂದು 5 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಬೇಕು. ಇದೇ ರೀತಿ ನೀವು ಮೆಂತ್ಯ ಕಾಳನ್ನು ತೊಗೊಂಬಿಟ್ಟು ಫ್ರೈ ಮಾಡಬೇಕು. 3 ಫ್ರೈ ಮಾಡಿದಾದಮೇಲೆ ಆವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು ಆರೋದಾದಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ತುಂಬ ಈ ಟರ್ಮರಿಕ್ ಪೌಡ್ರ್ ಇರುತ್ತೆ ನೋಡು, ಆ ಥರ ಮಿಕ್ಸಿ ಮಾಡ್ಕೋಬೇಕು. ಅದನ್ನು ತುಂಬ ತೆಳ್ಳಗೆ ಪೌಡ್ರ್ ಮಾಡ್ಕೋಬೇಕು. ಇದು ಪೌಡ್ರನ್ನ ಮಾಡ್ಕೊಂಬಿಟ್ಟು ಡೈಲಿ ಪ್ರತಿದಿನ ಬೆಳಿಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನು ಈ ಪೌಡ್ರ್ ಹಾಕ್ಕೊಂಬಿಟ್ಟು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಬೇಕು. 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದಾದ್ಮೇಲೆ ರಿಸಲ್ಟ್ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಮ್ಗೆ ವರ್ಕ್ ಆಗಿದೆ. ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿರೋದು. ಇದರಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆ ಮೆಂತ್ಯ ಕಾಳು ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ಬಿಟ್ಟು ಮೆಂತ್ಯ ನೀರು ಕುಡಿದ್ರೇ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಕಡಿಮೆ ಅಂದರೆ ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದೆಲ್ಲ ಗ್ರೈಂಡ್ ಮಾಡ್ಕೊಂಡು ಇದು ತುಂಬಾ ಒಳ್ಳೆಯದು. ಇದೆಲ್ಲ ಆರಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದು. ನನ್ನ ಈ ವಿಡಿಯೋದಲ್ಲಿ ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನಗೆ ಪ್ರೋತ್ಸಾಹ ಕೊಡ್ತಾರೆ, ಲೈಕ್ ಕೊಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದು ನೋಡಿ, ಇವಾಗ ಪೌಡ್ರ್ ಆಗಿದೆ. ಇದನ್ನ ಡೈಲಿ 1 ಸ್ಪೂನ್ ತೊಗೋಬೋದು. ಇದು ರಿಸಲ್ಟ್ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳೋದು ಬೇಡ. ಟ್ರೈ ಮಾಡಿ, ಜಸ್ಟ್ 1 ಟೈಮ್ ಟ್ರೈ ಮಾಡಿ ನೋಡಿ. ಇದರಿಂದ ತುಂಬ ಉಪಯೋಗ ಇದೆ. ಈ ಪೌಡ್ರದಿಂದ ಸ್ವಲ್ಪ ಕಹಿ ಅನಿಸುತ್ತೆ ಕುಡಿಯೋ ಟೈಮಲ್ಲಿ, ಬಟ್ ಡೈಲಿ ಕುಡಿತಾ ರೂಢಿ ಆಗಿಬಿಡುತ್ತೆ ನಿಮಗೆ. ಇದು ಕುಡಿತಾ ರೂಢಿ ಆಗುತ್ತೆ. ಅದು ತುಂಬಾ ಒಳ್ಳೆಯದು ನೋಡಿ. ಇದು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ನಿಮ್ಗೆ ತುಂಬಾ ಯಾರು ಶುಗರ್ ಪೇಷಂಟ್ ಇದ್ದರೆ ಟ್ಯಾಬ್ಲೆಟೇ ಕಂಟಿನ್ಯೂಸ್ ಆಗಿ ಇಡಬೇಡಿ. ಈ ಥರ ಪೌಡ್ರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಹಂಗಂದರೆ ಬೇಗ ಕ್ಯೂರ್. ಟ್ಯಾಬ್ಲೆಟಿಂದ ಕಿಡ್ನಿ ಎಲ್ಲ ಬೇಗ ಹಾಳಾಗ್ಬಿಡುತ್ತೆ. ಈಗ ಟ್ಯಾಬ್ಲೆಟ್ ತೊಗೊಂಡು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ಇಟ್ಟರೆ ಕಿಡ್ನಿ ಬೇಗ ಹಾಳಾಗುತ್ತೆ. ಹಾಗಾಗಿ ಈ ಪೌಡ್ರ್ ಮಾಡ್ಕೊಂಡ್ರೆ ಇದು ನ್ಯಾಚುರಲ್ ಆಗಿರುತ್ತೆ. ಆ ಥರ ಬಾಡಿಗೇನು ಎಫೆಕ್ಟ್ ಕೊಡೋಲ್ಲ. ಹಾಗಾಗಿ ಇವತ್ತು ಮನೇಲಿ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ಸ್ವಲ್ಪ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ. ಆ ವಿಡಿಯೋನು ನಿಮ್ಮ ಹತ್ರ ಆ್ಯಡ್ ಮಾಡಿದ್ದೀನಿ ನೋಡಿ. ಇದೆಲ್ಲ ವಿಡಿಯೋಸ್. ಹಾಗೆ ಇದೇ ಥರ ವಿಡಿಯೋ ನನಗೆ ಬೇಕಾದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.